नमस्कार मेरे प्रिय छात्र, मैं हूँ सतीश, हिंदी अध्यापक STJ HPS श्रीगिरे। बच्चे, आजकल 8वीं कक्षा का पाठ 6 पाठ का नाम है समाचार पत्र की आत्मकथा। इस पाठ के बारे में जानकारी हासिल करेंगे। हाँ बच्चे देखिए, रोज सवेरे घर में आऊँ, रोज सवेरे घर में आऊँ, देश विदेश की खबर सुनाऊँ, ज़मीन आसमान की बातें बताऊँ, जानते हो मैं कौन हूँ, जानते हो मैं कौन हूँ। यही है समाचार पत्र। रोज सवेरे घर में आऊँ, ಪ್ರತಿನಿತ್ಯ ಬೆಳಿಗ್ಗೆ ನಾನು ಎಲ್ಲರ ಮನೆಯಲ್ಲೂ ಕೂಡ ಬರ್ತೇನೆ। ರೋಜ್ ಹರ್ ದಿನ್, ಸವೇರೆ ಮಾರ್ನಿಂಗ್, ಸುಬಹ, घर मकान आओ ಬರುತ್ತೇನೆ। ದೇಶ ವಿದೇಶ की खबर सुनाऊँ, ದೇಶ ವಿದೇಶಗಳ ಖಬರ್ ಸಮಾಚಾರವನ್ನು ತಿಳಿಸ್ತೇನೆ। ಜಮೀನ್ ಆಸ್ಮಾನ್ की बातें बताऊँ, ಈ ಭೂಮಿ ಮತ್ತು ಆಕಾಶದ ಎಲ್ಲ ಮಾತುಗಳನ್ನು ಕೂಡ ನಾನು ತಿಳಿಸ್ತೀನಿ। जानते हो, ನಿಮಗೆ ಗೊತ್ತಿದೆಯಾ, मैं कौन हूँ, ನಾನು ಯಾರು ಅಂತ ಹೇಳಿ ಹೇಳ್ತಿರೋದು ಅವರು ಈ ಸಮಾಚಾರ ಪತ್ರ। ನೋಡಿ, ಅಲ್ಲಿ ಕಾಣ್ತಿರ್ತಕ್ಕಂಥವೆಲ್ಲವೂ ಕೂಡ ನಮ್ಮ ಭಾರತದಲ್ಲಿರ್ತಕ್ಕಂಥ ಪ್ರಮುಖ ಸಮಾಚಾರ ಪತ್ರಗಳು। ದ ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ ಹೆರಾಲ್ಡ್, ವಿಜಯ ಕರ್ನಾಟಕ, ಪ್ರಜಾವಾಣಿ, ಆಂಧ್ರ ಜ್ಯೋತಿ, ಹೀಗೆ ಹಲವಾರು ಪತ್ರಿಕೆಗಳನ್ನು ನಾವು ಕಾಣಬಹುದಾಗಿದೆ। ओके, एक बार मैं इस पाठ को पढ़ाता है, आप ज़रा ध्यान से सुनिए। देखिए, याद आया आपको? ನೆನಪಿದ್ಯಾ ನಿಮಗೆ? मैं ही समाचार पत्र हूँ, सुबह होते ही मैं हर घर में दिखाई देता हूँ, कई लोगों की मुझे पढ़े बिना सुबह ही नहीं होती, कई मुझे पढ़ते पढ़ते ही चाय या कॉफ़ी पीते हैं। मैं व्यक्ति के जीवन का एक महत्वपूर्ण हिस्सा बन गया हूँ। मैं मनुष्य को अपने अपने घर बैठे बैठे सारे विश्व की जानकारी देता हूँ। मैं अमीर गरीब सबके ज्ञान का सस्ता और सुलभ साधन हूँ। प्राचीन काल में राजा महाराजा कबूतरों के द्वारा संदेश भेजा करते थे। संदेशवाहक भी संदेश लेकर जाते थे। आज समाचार पहुँचने के कई साधन बने हैं, जिनमें रेडियो, टेलीफोन, दूरदर्शन, कंप्यूटर आदि मेरे साथी हैं। रेडियो जैसे साधनों से समाचार केवल सुना जा सकता है और दूरदर्शन जैसे साधनों के द्वारा सुनने के साथ साथ घटनाओं को देख जा सकता है। लेकिन इन सभी में से मैं सरल और मितव्ययी साधन हूँ और लोगों को तरह तरह के समाचार पहुँचता हूँ। ओके बच्चे, देखिए, यही है समाचार पत्र। ಇವುಗಳನ್ನು ನಾವು ಸಮಾಚಾರ ಪತ್ರ ಅಂತ ಹೇಳಿ ಕರಿತೀವಿ। ಎಷ್ಟಿದ್ದಾವೆ? ಹಲವಾರು ಇದ್ದಾವೆ। ಸಮಾಚಾರ ಪತ್ರದ ಬಗ್ಗೆ ನಾವು ಹೇಳಬೇಕು ಅಂದರೆ, ಮೊಟ್ಟ ಮೊದಲ ಬಾರಿಗೆ ಕಾಗದವನ್ನು ಬಳಸಿದಂತಹ ದೇಶ ಚೀನಾ ಆದರೆ, ಇವತ್ತು ಅತಿ ಹೆಚ್ಚಾಗಿ ಬೇರೆ ಬೇರೆ ಕಂಟ್ರಿಗಳು ಸಮಾಚಾರ ಪತ್ರಗಳನ್ನು ನಾವು ಪ್ರಸಾರ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ। ಮೊಟ್ಟ ಮೊದಲಿಗೆ ಭಾರತದಲ್ಲಿ ಜಾರಿಗೆ ಬಂದಂತಹ ಪತ್ರಿಕೆ ಯಾವುದು ಗೊತ್ತಿದೆಯೇ ನಿಮಗೆ? ಹಾಂ ಹೌದು, ದ ಬೆಂಗಾಲ್ ಗಜೆಟ್। ಯಾವುದು ಅಂತಂದರೆ ಅದು ದ ಬೆಂಗಾಲ್ गजेट, द बेंगाल गजेट।
भारत का पहला समाचार पत्र है द बंगाल गजेट। उसी तरह कर्नाटक का पहला समाचार पत्र जानते हैं आप। ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಬಂದಂತಹ ಮೊದಲ ಸಮಾಚಾರ ಪತ್ರ ಯಾವುದು ಗೊತ್ತಿದೆಯಾ? उसका नाम है मंगलूरु समाचार। मंगलूरु समाचार, मंगलूरु समाचार। मंगलूरु समाचार कर्नाटक का पहला समाचार पत्र है। ओके, देखिए याद आया आपको? ನೆನಪಿದೆಯಾ ನಿಮಗೆ? याद स्मृति। याद का अर्थ है याद। याद का अर्थ है स्मृति। ನೆನಪು ನಿಮಗೆ ನೆನಪಿದೆಯಾ? मैं ही समाचार पत्र हूँ, नानो समाचार पत्र। सुबह सवेरे, सुबह का पर्यायवाची शब्द है सवेरे, मॉर्निंग। ಓತೆ ಹಿ ಬೆಳಿಗ್ಗೆ ಆಯಿತು ಅಂದರೆ, ಹರ್ ಘರ್ ಮೇ ಅಂದರೆ ಪ್ರತಿಯೊಬ್ಬರ ಮನೆಯಲ್ಲಿಯೂ, ದಿಕಾಯಿ ದೇತಾ ಹೂँ ಅಂದರೆ ಕಾಣಲು ಕೊಡುತ್ತೀನಿ। ಬೆಳಿಗ್ಗೆ ಆಯಿತು ಅಂದರೆ ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ನಾನು ಕಾಣಲು ಪಡುತ್ತೇನೆ। कई लोगों की मुझे पढ़े बिना सुबह नहीं होती। ಹಲವು ಜನರಿಗೆ, ಕಹಿ ಹಲವು, ಲೋಗೋಂ ಕಿ ಜನರಿಗೆ, ಮುಜೆ ಪಡೆ ಬಿನ ನನ್ನನ್ನು ಓದಿಲ್ಲ ಅಂತ ಅಂದರೆ ಸುಬಹ ಹಿ ನಹಿ ಓದಿ, ಅವರಿಗೆ ಬೆಳಕರಿಯೋದಿಲ್ಲ ಅಂದರೆ ಬೆಳಿಗ್ಗೆ ಆಗೋದೇ ಇಲ್ಲ। ಕಹಿ ಹಲವು, कई का अर्थ है कन्नड़ में हलವು। देखो, कहीं मुझे पढ़ते पढ़ते ही चाय या ಕಾಫಿ ಪೀತೆ ಹಾಯ್। ಮಾರ್ನಿಂಗ್ ಅಂದರೆ ಎವ್ರಿ ಮಾರ್ನಿಂಗ್ ನಾವು ಏನು ಮಾಡ್ತೀವಿ? ದಿನನಿತ್ಯದ ಕೆಲಸಗಳನ್ನು ಮುಗಿಸಿದ ನಂತರ ಫಸ್ಟ್ ಮಾಡ್ತಕ್ಕಂಥ ಕಾರ್ಯ ಏನು? ಟೀ ಅಥವಾ ಕಾಫಿಯನ್ನು ಕುಡಿತೀವಲ್ವಾ? ಹಾಗೆಯೇ ಟೀ ಅಥವಾ ಕಾಫಿಯನ್ನು ಕುಡಿತಕ್ಕಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ? ಪತ್ರಿಕೆಗಳನ್ನು ಅಂದರೆ ಸಮಾಚಾರ ಪತ್ರಗಳನ್ನು ನಾವು ಓದ್ತೀವಿ। ಕಾಣಿಸ್ತಾ ಇದೆಯಲ್ವಾ? ಅಂದರೆ ಹಲವು ಜನರು ಏನು ಮಾಡ್ತಾರೆ? ಚಾಯ್ ಪೀನೆ का वक्त समाचार पत्र को पढ़ते हैं। ओके, देखिए, पढ़ते पढ़ते ही चाय या ಕಾಫಿ ಪೀತೆ हैं। ಅವರು ಓದ್ತಾ ಓದ್ತಾ ಏನು ಮಾಡ್ತಾರೆ? ಕಾಫಿ ಅಥವಾ ಚಾಯ್ ಅಂದರೆ ಟೀಯನ್ನು ಅವರು ಸೇವಿಸ್ತಾರೆ। मैं व्यक्ति के जीवन का एक महत्वपूर्ण हिस्सा बन गया हूँ। ನಾನು ವ್ಯಕ್ತಿಯ ಜೀವನದಲ್ಲಿ ಒಂದು ಮಹತ್ವಪೂರ್ಣವಾದಂತಹ ಅಂಗ ಆಗಿದ್ದೀನಿ ಅಥವಾ ಭಾಗ ಆಗಿದ್ದೀನಿ। ಹಿಸ್ಸಾ का अर्थ है अंग, ಭಾಗ। ನಾನು ವ್ಯಕ್ತಿಯ ಜೀವನದಲ್ಲಿ ಒಂದು ಅತ್ಯಂತ ಅಮೂಲ್ಯವಾದಂತಹ ಮಹತ್ವಪೂರ್ಣವಾದಂತಹ ಅಂಗ ಆಗಿದ್ದೀನಿ। मैं मनुष्य को उनके अपने घर बैठे बैठे सारे विश्व की जानकारी देता हूँ। मैं मनुष्य को जीवन में ಅಂದರೆ ಮನುಷ್ಯನ ಜೀವನದಲ್ಲಿ उनके अपने घर बैठे, ಅವನು ತನ್ನ ಮನೆಯಲ್ಲೇ ಕುಳಿತುಕೊಂಡು, घर मकान, बैठे ಕುಳಿತು, बैठे ಕುಳಿತು, ಮನೆಯಲ್ಲಿಯೇ ಕುಳಿತು, ಸಾರೆ ವಿಶ್ವಕಿ, ನೋಡಿ ಅಲ್ಲಿ ಪ್ರತಿಯೊಬ್ಬರು ಪತ್ರಿಕೆಗಳನ್ನು ಓದ್ತಾ ಇದ್ದಾರೆ। ವಿಶ್ವ का अर्थ है ಪ್ರಪಂಚ, दुनिया, संसार, जगत। ओके, विश्व।
संसार, दुनिया, जगत कहते हैं। सारे पूर्ण, सारे कहते पूर्ण, ಪೂರ್ಣವಾಗಿ ನಾವು ಇಡೀ ವಿಶ್ವದ ದರ್ಶನವನ್ನು ಮಾಡ್ತೀವಿ ಅಂತ ಹೇಳಿ ಆ ಸಮಾಚಾರ ಪತ್ರ ಹೇಳ್ತಾ ಇದೆ. मैं अमीर गरीब के ज्ञान का सस्ता और सुलभ साधन हूँ. ನಾನು अमीर श्रीमंत, गरीब बड़व, दोनों विलोम शब्द है. अमीर का विलोम शब्द है गरीब. सबके ज्ञान का, ಎಲ್ಲರ ಜ್ಞಾನದ सस्ता और सुलभ साधन हूँ. सस्ता कड़िमे, सस्ता का अर्थ है कड़िमे, सस्ता. सस्ता का अर्थ है कड़िमे, कड़िमे ಬೆಲೆಯಲ್ಲಿ ಸಿಗ್ತೀನಿ. ಹಾಗೆ ಸುಲಭ ಅಂದರೆ ಸರಳವಾಗಿ ಇರ್ತಕ್ಕಂತಹ ಸಾಧನ ಅಂದರೆ ಒಂದು ವಸ್ತು ಆಗಿದ್ದೀನಿ. ಪ್ರಾಚೀನ ಕಾಲ ಮೇ ಅಂದರೆ ಪುರಾತನ ಕಾಲದಲ್ಲಿ. प्राचीन नवीन विलोम शब्द है. प्राचीन का विलोम शब्द है प्राचीन. इस शब्द का विलोम शब्द है नवीन. प्राचीन ಹಳೆಯ, ಪುರಾತನ, ನವೀನ್ ಹೊಸದು, ಹೊಸದಾದಂತಹ. ಪ್ರಾಚೀನ ಕಾಲದಲ್ಲಿ ರಾಜ ಮಹಾರಾಜ ಲೋಗ್, ರಾಜ ಮಹಾರಾಜರುಗಳು ಕಬೂತರೋं के द्वारा, ಕಬೂತರ್ मतलब ಪಾರಿವಾಳ, ಪಾರಿವಾಳಗಳ ಮೂಲಕ ಸಂದೇಶ ಬೇಜಾ करते थे, ಸಂದೇಶಗಳನ್ನು ಅವರು ಕಳಿಸ್ತಾ ಇದ್ರು. ಸಂದೇಶವಾಹಕ भी ಸಂದೇಶ लेकर जाते थे, ಆ ಸಂದೇಶವಾಹಕವನ್ನು ತೆಗೆದುಕೊಂಡು ಆ ಪಕ್ಷಿಗಳು ಏನು ಮಾಡ್ತಾ ಇದ್ವು, ಹೋಗ್ತಾ ಇದ್ವು. ಲೇಕರ್ ತೆಗೆದುಕೊಂಡು, ಲೇಕರ್ का अर्थ है ತೆಗೆದುಕೊಂಡು, ಲೇಕರ್ ತೆಗೆದುಕೊಂಡು. आज समाचार पहुंचने के कई साधना बने हैं. आज समाचार पहुंचने के लिए कई साधना बने हैं. ಅಂದರೆ ಇಂದು ಈಗಿನ ಒಂದು ಕಾಲದಲ್ಲಿ ಸಮಾಚಾರಗಳನ್ನು, ಸಂದೇಶಗಳನ್ನು ಕಳಿಸಲಿಕ್ಕೆ ಹಲವಾರು ಸಾಧನಗಳು ಇರುವುದನ್ನು ನಾವು ಕಾಣಬಹುದಾಗಿದೆ. ಜಿನ್ಮೆ ಇವುಗಳಲ್ಲಿ ರೇಡಿಯೋ, ಟೆಲಿಫೋನ್ और दूरदर्शन, ಕಂಪ್ಯೂಟರ್ ಆದಿ ಮೇರೆ ಸಾಥಿ ಹೈ. ಸಮಾಚಾರದ ಪತ್ರದ ಗೆಳೆಯರು ಯಾರಾಗಿದ್ದಾರೆ ಅಂತಂದರೆ ರೇಡಿಯೋ ಅಂದರೆ ರೇಡಿ, ಟೆಲಿಫೋನ್ ಅಂದರೆ ದೂರದಲ್ಲೇ ನಾವು ಪ್ರತಿಯೊಂದು ಸಮಾಚಾರಗಳನ್ನು ಕೇಳ್ಬೋದು. ಮೊಬೈಲ್, ಟೆಲಿಫೋನ್ ಜಾಗದಲ್ಲಿ ಇದ್ದು ನಾವು ಮೊಬೈಲ್ಗಳನ್ನು ಕಾಣ್ತಾ ಇದ್ದೀವಿ. ಯಾವುದೇ ವಿಷಯವನ್ನು ಕೂಡ ನಾವು ನಮ್ಮ ಸ್ನೇಹಿತರಿಗೆ ಅಥವಾ ನಮ್ಮ ಸಂಬಂಧಿಕರಿಗೆ ಸಂದೇಶವನ್ನು ಅತಿ ವೇಗವಾಗಿ ಕಳಿಸ್ತಕ್ಕಂಥ ಒಂದು ಸಾಧನ ಯಾವುದಾಗಿದೆ, ಅದೇ ಮೊಬೈಲ್ ಆಗಿದೆ. ದೂರದರ್ಶನ, ದೂರದರ್ಶನ ಅಂತಂದರೆ ಟೆಲಿವಿಷನ್, ಟಿ ವಿ, ಶಾರ್ಟ್ ಆಗಿ ನಾವು ಅದನ್ನು ಟಿ ವಿ ಅಂತ ಹೇಳಿ ಕರಿತೀವಿ. ಕಂಪ್ಯೂಟರ್, ಕಂಪ್ಯೂಟರ್ಗಳಲ್ಲಿ ಕೂಡ ನಾವು ವಿಶ್ವದ ಪ್ರತಿಯೊಂದು ವಿಷಯವನ್ನು ನಾವು ತಿಳ್ಕೋಬಹುದು ಮತ್ತು ಸಂದೇಶಗಳನ್ನು ಕೂಡ ಕಳಿಸ್ಬೋದು. ಇವೆಲ್ಲವೂ ಕೂಡ ಆದಿ ಮುಂತಾದವು ಮೇರೆ ಸಾಥಿ ಹೈ, ನನ್ನ ಗೆಳೆಯರಾಗಿದ್ದಾರೆ. ನೋಡಿ, ರೇಡಿಯೋ ಈಗಿನ ಕಾಲದಲ್ಲಿ ಅವುಗಳ ಬಳಕೆ ಏನಾಗಿದೆ, ಕಡಿಮೆ ಆಗ್ತಾ ಬರ್ತಾ ಇದೆ ಅಲ್ವಾ. ರೇಡಿಯೋ ಜೈಸೆ ಸಾಧನೋ ಸೆ ಸಮಾಚಾರ ಕೇವಲ ಸುನಾ ಜಾ ಸಕ್ತಾ ಹೈ. ನೋಡಿ, ರೇಡಿಯೋ ಏನಿದೆ ಅಂತಹ ಸಾಧನಗಳು ಸಮಾಚಾರವನ್ನು ಕೇವಲ ಕೇಳಲಿಕ್ಕೆ ಮಾತ್ರ ನಾವೇನು ಮಾಡ್ತಾ ಇದ್ವಿ, ಬಳಸ್ತಾ ಇದ್ವಿ. ಹಾಗಾಗಿ ಅದರ ಬಳಕೆಯಿಂದ ಏನಾಗಿದೆ, ಸ್ವಲ್ಪ ಮಟ್ಟಿಗೆ ಕ್ಷೀಣಿಸಿದೆ. और दूरदर्शन ಅಂದರೆ ಟೆಲಿವಿಷನ್ ಜೈಸೆ ಸಾಧನಕ್ಕೆ ದ್ವಾರ, ಇಂತಹ ಸಾಧನಗಳ ಮೂಲಕ
ಸುನನೆ ಕೆ ಸಾಥ್ ಸಾಥ್ ಅಂದರೆ ಕೇಳುವುದರ ಜೊತೆ ಜೊತೆಯಲ್ಲಿಯೇ ಏನು ಮಾಡ್ತೀವಿ ನಾವು ಆ ದೃಶ್ಯೋं की घटनाओं को हम देख सकते हैं ಆ ದೃಶ್ಯದ ಘಟನೆಗಳನ್ನು ನಾವು ನೋಡಬಹುದಾಗಿದೆ. ಕೇಳುವುದರ ಜೊತೆಯಲ್ಲಿ ನೋಡೋದ್ರಿಂದ ನಮಗೆ ಏನಾಗುತ್ತೆ, ಆ ಒಂದು ವಿಷಯ ಸಂಪೂರ್ಣವಾಗಿ ನಮಗೆ ಅರ್ಥ ಆಗುತ್ತೆ. ನಾವು ಆ ವಿಷಯವನ್ನು ತಿಳಿದುಕೊಳ್ಳಲು ಏನಾಗುತ್ತೆ, ಸಹಾಯಕ ಆಗುತ್ತೆ. ಲೇಕಿನ್ ಆದರೆ ಇನ್ ಸಭಿ ಮೇ ಎಲ್ಲವುಗಳಲ್ಲಿ ಮೈ ಸರಳ ಔರ್ ಮಿತವ್ಯಯಿ ಸಾಧನ ಈ ಎಲ್ಲ ಸಾಧನಗಳಲ್ಲಿಯೂ ಈ ಸಮಾಚಾರ ಪತ್ರ ಏನಿದೆ ಇದು ಸರಳವಾಗಿದೆ. ಅವ್ರು ಮತ್ತು ಮಿತವ್ಯಯಿ ಅಂದರೆ ಕಡಿಮೆ ಬೆಲೆಯುಳ್ಳದ್ದಾಗಿದೆ. ಮಿತವ್ಯಯಿ ಕಡಿಮೆ ಬೆಲೆಯುಳ್ಳ ಸಾಧನ ಸಾಧನ ಆಗಿದೆ. ಅವ್ರು ಮತ್ತು ಲೋಗೋ ತಕ್ ಜನರವರೆಗೆ ತರಹ ತರಹಕ್ಕೆ ಸಮಾಚಾರ ಪਹੁಂಚ್ತಾ ಜನರವರೆಗೆ ಹಲವಾರು ವಿವಿಧ ಬಗೆಯ ಸಮಾಚಾರಗಳನ್ನು ನಾನು ಕಳಿಸ್ತೇನೆ ಎಂಬಂತಹ ವಿಷಯವನ್ನು ಈ ಸಮಾಚಾರ ಪತ್ರ ಹೇಳ್ತಾ ಇದೆ. ಈಗ ನೋಡಿರ್ಬೋದು ನೀವು, ಪ್ರತಿಯೊಂದು ವಿಷಯಗಳಲ್ಲಿ ಕೂಡ ನಾವು ಏನು ಮಾಡ್ತೀವಿ, ಕೇಳಲೇಬೇಕು. ಕೇಳಿದರೆ ಮಾತ್ರ ನಮಗೇನಾಗುತ್ತೆ, ಆ ವಿಷಯದ ವರ್ಗಾವಣೆ ಆಗುತ್ತೆ. ನಾವು ಪತ್ರಿಕೆ ಅಥವಾ ಸಮಾಚಾರ ಪತ್ರ ಏನಿದೆ, ಸಮಾಚಾರ ಪತ್ರದಲ್ಲಿ ಏನು ಮಾಡ್ತೀವಿ, ನಾವು ದೃಷ್ಟಿ ಹರಿಸಿ ಅಂದರೆ ಗಮನವಿಟ್ಟು ನೋಡೋದ್ರಿಂದ ನಮಗೆ ಆ ವಿಷಯ ಏನಾಗುತ್ತೆ, ಶಾಶ್ವತವಾಗಿ ನಮ್ಮ ಮನದಲ್ಲಿ ಅದು ಉಳಿಯುತ್ತೆ. ನಮ್ಮ ಟೆಕ್ನಾಲಜಿ ಏನೇ ಮುಂದುವರೆದರೂ ಕೂಡ ಸಂಪರ್ಕ ಸಾಧನಗಳು ಅಂದರೆ ಸಮಾಚಾರವನ್ನು ತಲುಪಿಸ್ತಕ್ಕಂಥ ಸಾಧನಗಳು ಎಷ್ಟೇ ಮುಂದುವರೆದರೂ ಕೂಡ ಆ ಪತ್ರಿಕೆಗಳಿಗಿರ್ತಕ್ಕಂಥ ಮಹತ್ವ ಇನ್ನೂ ಕಡಿಮೆ ಆಗಿಲ್ಲ, ಹೆಚ್ಚುತ್ತಿದೆಯೇ ಹೊರತು ಅದು ಕ್ಷೀಣವಾಗಿಲ್ಲ. ಆದರೆ ಕ್ಷೀಣವಾಗಿರ್ತಕ್ಕಂಥದ್ದು ಯಾವುದು, ರೇಡಿಯೋ. ಕಾರಣ ಏನು, ಅದು ಕೇವಲ ಕೇಳಲಿಕ್ಕೆ ಮಾತ್ರ ಬಳಸ್ತಕ್ಕಂಥ ಒಂದು ಸಾಧನ ಆಗಿರುವ ಕಾರಣ ಅದರ ಒಂದು ಪ್ರಭಾವ ಕಡಿಮೆ ಆಗಿ ನಾವು ಅದರ ಬದಲಿಗೆ ಯಾವುದನ್ನು ಬಳಸ್ತಾ ಇದ್ದೀವಿ, ದೂರದರ್ಶನವನ್ನು ಬಳಸ್ತಾ ಇದ್ದೀವಿ. ಥ್ಯಾಂಕ್ ಯು.